ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಡಿಜಿಟಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಸುರೇಶ್ ನಮ್ಮ ಜೊತೆ ಝೂಮ್ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ, ಆರಾಮಾ? ನಮಸ್ತೆ ಮೇಡಮ್, ಆರಾಮ. ಓಕೆ, ಏನ್ ಅನ್ಸುತ್ತೆ ಈ ಟ್ರೆಂಡ್ ಬಗ್ಗೆ ನಿಮ್ಗೆ? ಹೌದು, ಈ ಸಿಜೆಪಿ ಪ್ರೊಟೆಸ್ಟ್ ಏನು ಅದ್ಭುತವಾದಂತ ಸಕ್ಸಸ್ ಅನ್ನ ಕಾಣ್ಕೊಳ್ತು. ಅದರ ನಂತರ ಈಗ ಹೊಸದೊಂದು ಟ್ರೆಂಡ್ ಶುರು ಆಗಿದೆ. ಯುವಕರೆಲ್ಲ ಸೇರಿದ್ದಾರೆ, ರಿಸರ್ವೇಶನ್ ಹಟಾವೋ ಆಂದೋಲನ ಅಂತ. ಇದು ಶುರು ಆದಾಗ ಬಹಳ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದನ್ನ ಶುರು ಮಾಡಿದಂತ ವ್ಯಕ್ತಿ ಹೇಳ್ತಾ ಇದ್ರು, ನಾವು ರಿಸರ್ವೇಶನ್ ಅನ್ನ ತೆಗೆಯೋ ಪ್ರಯತ್ನದಲ್ಲಿ ಇರ್ತೀವಿ. ಅದ್ರ ಜೊತೆಗೆ ಜನ ಯಾರು ಕಾಸ್ಟಿಸ್ಟ್ ಪ್ರೈಡ್ ಇಟ್ಕೊಂಡಿರ್ತಾರೆ, ನಾವು ಸರ್ನೇಮ್ ಇಟ್ಕೊಂಡಿರ್ತೀವಿ ಕಾಸ್ಟಿಸ್ಟ್ ಪ್ರೈಡ್ ಅಂತ, ಅದನ್ನು ಸೇರಿ ತೆಗಿಯೋಣ. ಪೂರ್ತಿ ಸಮಾಜದಿಂದ ಜಾತಿ ವ್ಯವಸ್ಥೆ, ಅದ್ರ ಜೊತೆಗೆ ರಿಸರ್ವೇಶನ್ ಅನ್ನು ತೆಗಿಯೋಣ ಅನ್ನೋ ರೀತಿ ಶುರು ಮಾಡಿದ್ರು. ಸ್ಟಾರ್ಟಿಂಗ್ ಇದು ಒಂದು 20 ಲಕ್ಷ ಫಾಲೋವರ್ಸ್ ಆದ ನಂತರ ಅದರಲ್ಲೇನೆ 2 ಭಾಗ ಆಗೋದಕ್ಕೆ ಶುರು ಆಯ್ತು. ಒಂದೇನಂತ ಹೇಳಕ್ ಶುರು ಮಾಡಿದ್ರು ಅಂತ ಅಂದ್ರೆ, ನಾವು ಸರ್ನೇಮ್ ಏನಕ್ಕೆ ಬಿಡಬೇಕು, ರಿಸರ್ವೇಶನ್ ಬಿಡೋದೇನೋ ಓಕೆ, ಆದ್ರೆ ಸರ್ನೇಮ್ ಏನಕ್ಕೆ ಬಿಡಬೇಕು, ಅದು ನಮ್ಮ ಫ್ಯಾಮಿಲಿಯಿಂದ ಬಂದಿರುವಂತದ್ದು, ನಮ್ಮ ಪೂರ್ವಜರು ನಮಗೆ ಬಿಟ್ಕೊಟ್ಟು ಇರುವಂತದ್ದು. ಈ ರೀತಿಯಲ್ಲಿ ಇವಾಗ ಏನಾಗೋಯ್ತು ಅಂತ ಅಂದ್ರೆ, ರಿಸರ್ವೇಶನ್ ಹಟಾವೋ ಆಂದೋಲನ್ಗೆ ಏನು ಶುರು ಮಾಡಿದ್ರು ಅವರಲ್ಲೇ 2 ಭಾಗ ಆಗೋದಕ್ಕೆ ಶುರು ಆಯ್ತು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು ಬೇಕಾಗಿರೋದು ಏನು ಅಂತ ಅಂದ್ರೆ, ಜಾತಿ ಬೇಕಾಗಿರೋದು ಸೋಕಾಲ್ಡ್ ಕೆಲ ಸಮುದಾಯಗಳಿಗಲ್ಲ. ಇಲ್ಲಿ ಯಾವಾಗ ಸೋಕಾಲ್ಡ್ ಅಪ್ಪರ್ ಕಾಸ್ಟ್ ಅಂತ ತಮ್ಮಂತಾವ್ ಕರ್ಕೊಳ್ತಾರೆ, ತಮ್ಮ ಸರ್ನೇಮ್ ಪ್ರೈಡ್ ಎಲ್ಲಿವರೆಗೂ ಇಟ್ಕೊಂಡಿರ್ತಾರೆ ಜನ, ಅಲ್ಲಿವರೆಗೂ ಜಾತೀಯತೆ ಇದ್ದೇ ಇರುತ್ತೆ. ಜಾತೀಯತೆ ಎಲ್ಲಿವರೆಗೂ ಇದ್ದೇ ಇರುತ್ತೆ, ಅಲ್ಲಿವರೆಗೂ ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಇದ್ದೇ ಇರುತ್ತೆ. ಈಗ ನೀವ್ ಹೇಳ್ತಾ ಇದ್ರಿ 2 ಡಿಮ್ಯಾಂಡ್ ಇದೆ ಮೇನ್ ಇವರದ್ದು. ಕಾಲೇಜ್ಗಳನ್ನ ಸೇರ್ಕೊಳ್ಬೇಕಾಗಿದ್ರೆ ಇವ್ರಿಗೆ ರಿಸರ್ವೇಶನ್ಗೆ ತಕ್ಕಂಗೆ ಏನು ಜಾತಿ ಮೆನ್ಷನ್ ಮಾಡ್ತೀವಿ ಅದಿರಬಾರ್ದು, ಸೋ ದಟ್ ರಿಸರ್ವೇಶನ್ ಇಲ್ಲದೆ ಇದ್ದಾಗಲಿ ಒಂದ್ ಪಾಯಿಂಟ್ ಆಫ್ ಟೈಮ್ಗೆ. ಅದೇ ರೀತಿ ಗೌರ್ಮೆಂಟ್ ಜಾಬ್ ಅಂತ ಯಾವಾಗ ಬರುತ್ತೆ ಅವಾಗ ಅಲ್ಲೂ ಕೂಡ ರಿಸರ್ವೇಶನ್ ಇಲ್ಲದೆ ಇರಲಿ, ಈ ಕಾರಣಕ್ಕೆ ಜಾತಿನೂ ಮೆನ್ಷನ್ ಮಾಡೋದು ಬೇಡ ಅಂತ. ಈಗ ನೋಡಿ, ಓವರ್ ಆಲ್ ನಮ್ಮ ದೇಶದ ಜಾಬ್ ಮಾರ್ಕೆಟ್ ಅಲ್ಲಿ ಸುಮಾರು 5ರಿಂದ 6% ಅಷ್ಟೇ ಗೌರ್ಮೆಂಟ್ ಜಾಬ್ಸ್ ಇರೋದು. ಅಲ್ಲಿ ಈ ಏನು SC ST OBC ಅಥವಾ ಇನ್ನಿತರ ರಿಸರ್ವೇಶನ್ ಇದೆ ಅದರದ್ದು ಅವೈಲೇಬಿಲಿಟಿ ಇರೋದು ಬರೀ 6% ಆಫ್ ದ ಜಾಬ್ ಏನು ಇಂಡಿಯಾದಲ್ಲಿ ಇದೆ ಅದರಲ್ಲಿ. ಇನ್ನು 94% ಜಾಬ್ಗಳೇನಿದೆ ಅಲ್ಲಿ ಯಾವುದೇ ತರದ ರಿಸರ್ವೇಶನ್ ಇಲ್ಲ. ನೀವು ಯಾವಾಗ ಪ್ರಾಕ್ಟಿಕಲ್ ಆಗಿ ಯಾವುದೋ ಒಂದು ದೊಡ್ಡ ಕಂಪ್ನಿ, ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ್ದಾನ ಎಕ್ಸಾಂಪಲ್ ತಗೊಂಡು ಎಲ್ಲಿ ರಿಸರ್ವೇಶನ್ ಇರೋದಿಲ್ಲ ಅಲ್ಲಿ ನೀವು ನೋಡಿ ಯಾವ್ಯಾವ ಕಮ್ಯುನಿಟಿದು ಯಾವ್ಯಾವ ಎಷ್ಟು ಪರ್ಸೆಂಟೇಜ್ ಇದೆ. ST ಸಮುದಾಯದವರು ಅಲ್ಲಿ ದೊಡ್ಡ ಕೆಲಸದಲ್ಲಿ ಎಷ್ಟು ಜನ ಇದ್ದಾರೆ, OBC ಅವ್ರು ಎಷ್ಟು ಜನ ಇದ್ದಾರೆ, ಜನರಲ್ ಕ್ಯಾಟಗರಿ ಅವ್ರು ಎಷ್ಟು ಜನ ಇದ್ದಾರೆ ಅಂತ ಪ್ರಾಕ್ಟಿಕಲಿ ನೋಡೋದಾದ್ರೆ SC ST ಮತ್ತೆ OBC ಗಳ ರೆಪ್ರೆಸೆಂಟೇಷನ್ ಪ್ರೈವೇಟ್ ದೊಡ್ಡ ಕಂಪನಿಗಳಲ್ಲಿ ತೀರಾ ಕಡಿಮೆ. ಅವ್ರಿಗಿರೋ ಒಂದು ಆಪ್ಷನ್ ರೆಪ್ರೆಸೆಂಟೇಷನ್ ಮಾಡೋದಕ್ಕಿರೋದು ಗೌರ್ಮೆಂಟ್ ಜಾಬ್ಗಳು. ಈಗ ಅದು ಬರೀ 6%. ಈಗ ನೋಡಿ ಇಲ್ಲಿ ಏನು ನೆಕ್ಸ್ಟ್ ಆರ್ಗ್ಯುಮೆಂಟ್ ಇಡ್ತಾರೆ ರಿಸರ್ವೇಶನ್ ಹಟಾವೋ ಆಂದೋಲನದವರು ಅಂತ ಅಂದ್ರೆ, SC ST OBC ಸಮುದಾಯದಲ್ಲಿ ಸಾಕಷ್ಟು ಜನ ಇಷ್ಟು ವರ್ಷ ರಿಸರ್ವೇಶನ್ ತಗೊಂಡು ಅವರು ಒಂದು ರಿಚ್ ಆಗ್ಬಿಟ್ಟಿದ್ದಾರೆ ಅಥವಾ ಒಂದು ಮಟ್ಟನ ಕ್ರೀಮಿ ಲೇಯರ್ ಅನ್ನ ದಾಟಿದ್ದಾರೆ, ಹೀಗಾಗಿ ಅವ್ರಿಗೆ ರಿಸರ್ವೇಶನ್ ಕೊಡಬಾರ್ದು ಅಂತ. ಮೊದಲನೇದಿಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ರಿಸರ್ವೇಶನ್ ಅನ್ನೋದು ಪಾವರ್ಟಿ ಎರಾಡಿಕೇಶನ್ ಪ್ರೋಗ್ರಾಮ್ ಅಲ್ಲ, ಇಲ್ಲಿ ಬಡತನ ನಿರ್ಮೂಲನೆ ಮಾಡುವಂತ ಪ್ರೋಗ್ರಾಮ್ ಅಲ್ಲ. ಇದು ಸೋಷಿಯಲ್ ಜಸ್ಟಿಸ್ಗೋಸ್ಕರ ರೆಪ್ರೆಸೆಂಟೇಷನ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇರುವಂತಹ ಪ್ರೋಗ್ರಾಮ್. ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಅಲ್ಲಿ ಸಮಾಜದಲ್ಲಿರುವಂತಹ ಎಲ್ಲಾ ವರ್ಗದ ಮಕ್ಕಳದ್ದು ರೆಪ್ರೆಸೆಂಟೇಷನ್ ಇರಬೇಕು, ಎಲ್ಲಾ ವರ್ಗದವ್ರದ್ದು ರೆಪ್ರೆಸೆಂಟೇಷನ್ ಇರಬೇಕು ಅಂತ ಮಾಡಿರುವಂತದ್ದು. ಸೊ ಹೀಗಾಗಿ ಇದೇನು ಆಂದೋಲನ ಶುರು ಮಾಡಿದ್ದಾರೆ, ಮೊದಲು ಅವರು ಈ ವಿಚಾರನ ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ಅನ್ಕೊಳ್ಳಿ, ಈಗ ಗೌರ್ಮೆಂಟ್ ಜಾಬ್ ಅಲ್ಲಿ ನಾವು ರಿಸರ್ವೇಶನ್ ಕೊಡ್ಲಿಲ್ಲ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇವರಿಗೆ ರಿಸರ್ವೇಶನ್ ಕೊಡ್ಲಿಲ್ಲ SC ST ಮಕ್ಕಳಿಗೆ ಅಂತ. ಈಗ ಮೆಟ್ರೋಪಾಲಿಟನ್ ಸಿಟಿಗಳನ್ನ ಬಿಟ್ಟು ಯಾವ್ದಾದ್ರು ಹಳ್ಳಿ, ನಾರ್ಮಲ್ ಹಳ್ಳಿ ಪ್ರದೇಶ ಅಂದ್ರೆ ಮೋರ್ ದೆನ್ 90% ಇಂಡಿಯಾ ಹಳ್ಳಿಗಳದ್ದೇ ಆಗಿದೆ. ಮೆಟ್ರೋಪಾಲಿಟನ್ ಸಿಟೀಸ್ ನೀವು ತಗೊಳ್ತೀವಿ ಅಂತಂದ್ರೆ 8ರಿಂದ 10% ಆಗ್ಬೋದು. ಈ ರೀತಿ ಊರುಗಳಲ್ಲಿ ಒಂದು ದೊಡ್ಡ ಏರಿಯಾ ಇದೆ ಅಂತಂದ್ರೆ ಒಂದು 10 ಜಾತಿಯ ಬೀದಿಗಳಿರುತ್ತೆ ಅಥವಾ ಸಣ್ಣ ಸಣ್ಣ ಊರುಗಳಿರುತ್ತೆ. ಅಲ್ಲಿ ದಲಿತ ಕಾಲೋನಿ ಕೂಡ ಇರುತ್ತೆ, ಸೋಕಾಲ್ಡ್ ಕೆಲ ಜಾತಿಯ ಜನ ಕೂಡ ಇರ್ತಾರೆ ಅನ್ಕೊಳ್ಳಿ. ಆಯ್ತಾ, ಅವ್ರ ತಂದೆ ತಾಯಿ ಯಾವ್ದಾದ್ರು ಒಂದು ಕೆಳಮಟ್ಟದ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ನನ್ನ ಮಗ ಕೂಡ ಇದೇ ಕೆಲಸದಲ್ಲಿ ಮುಂದುವರಿಬಾರ್ದು ಅಥವಾ ಬಿಸ್ನೆಸ್ ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತ. ಈಗ ಅವ್ರ ಮನೆಯಿಂದ ಪೂರ್ತಿ ಏರಿಯಾ ಮಧ್ಯದಲ್ಲಿ ಒಂದು ಹೋಟೆಲ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅದೇ ತರ ಅವ್ರ ಪಕ್ಕದಲ್ಲಿ ಇನ್ನೊಂದು ಅದೇ ಸೋಕಾಲ್ಡ್ ಯಾವ್ದಾದ್ರು ಅಪ್ಪರ್ ಕಾಸ್ಟ್ ಜನ ಹೋಟೆಲ್ ಇಟ್ಟಿದ್ರು ಅಂತ ಅಂದ್ರೆ, ಪ್ರಾಕ್ಟಿಕಲಿ ನೋಡೋದಾದ್ರೆ 100% ಇವ್ರ ಬಿಸ್ನೆಸ್ ಫೇಲ್ ಆಗುತ್ತೆ. ಇಲ್ಲಿ ಆ SC ST ಸಮುದಾಯದವರಿಗೆ ಬಿಸ್ನೆಸ್ ಮಾಡುವಂತ ಸ್ಕೋಪ್ ಈಗಿನ ಮಟ್ಟಕ್ಕೆ ತುಂಬಾನೇ ಕಡಿಮೆ. ಈಗ ಅನ್ಕೊಳ್ಳಿ, ಸರಿ ಆತ ಅವರು ಹಳ್ಳಿಯಿಂದ ಬಿಟ್ಕೊಟ್ಟು ಬಂದ್ರು, ಬೆಂಗಳೂರು ತರ ಸಿಟಿಗೆ ಬಂದ್ರು ಅಥವಾ ಬೇರೆ ಯಾವ್ದೋ ಮೆಟ್ರೋಪಾಲಿಟನ್ ಸಿಟಿಗೆ ಬಂದ್ರು, ಅವರಲ್ಲಿ ಬಿಸ್ನೆಸ್ ಮಾಡ್ಬೇಕು, ಇನ್ನೇನೋ ಮಾಡಿ ಸರ್ವೈವ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಈಗಲೂ ಬೆಂಗಳೂರು ತರ ಸಿಟಿಲೂ ಕೂಡ ನಾನು SC ST ಅಂತ ಒಬ್ಬ ವ್ಯಕ್ತಿ ಹೇಳ್ಕೊಂಡು ಮನೆ ತಗೊಳ್ಳೋದು ಕಷ್ಟ. ಒಂದು ಅಂಗಡಿ ತಗೊಬೇಕು ತಾನು SC ST ಅನ್ನೋ ಐಡೆಂಟಿಟಿ ಇಟ್ಕೊಂಡು ಅಂದ್ರೆ ಅದು ಅದಕ್ಕಿಂತ ಕಷ್ಟ. ನೀವು ಕ್ರೀಮಿ ಲೇಯರ್ ಬಗ್ಗೆ ಮಾತಾಡ್ತಾ ಇದ್ರಿ, ಇದ್ರಲ್ಲೂ ಅಭಿಪ್ರಾಯಗಳು 2 ರೀತಿಯಲ್ಲಿದೆ. ಒಂದು ಅಭಿಪ್ರಾಯ ನಿಮ್ ಗಮನಕ್ಕೆ ಹಾಕ್ತೀನಿ. ಒಬ್ಬ IAS IPS ಮಗ, ಜಡ್ಜ್ ಮಗ, ಲಾಯರ್ ಮಗ, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿರೋರ್ ಮಗ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಂತ ಈ ರಿಸರ್ವೇಶನ್ ತಗೊಂಡೇ ಹೋಗ್ತಾ ಇದ್ರೆ ಇದ್ರ ಉಪಯೋಗ ಏನು ಅಂತಲೂ ಒಂದು ವರ್ಗ ಪ್ರಶ್ನೆ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಖಂಡಿತ ಇದು ತುಂಬಾ ಒಳ್ಳೆ ಪ್ರಶ್ನೆ. ಈಗ ಅನ್ಕೊಳ್ಳಿ ಯಾವ್ದೋ ಒಂದು ಸೆಕ್ಟರ್ ಅಲ್ಲಿ 10% ರಿಸರ್ವೇಶನ್ ಕೊಟ್ಟಿದ್ದಾರೆ SC ST ಸಮುದಾಯಕ್ಕೆ ಅಂತ. ಈಗ ಅಲ್ಲಿ ಏನೋ ಸಾಕಷ್ಟು ಜನ ಏನೋ ಆ ರಿಸರ್ವೇಶನ್ ಅನ್ನ ತಗೊಳ್ಳೋದಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ, SC ಒಳಗೆ ಇರುವಂತಹ ಜನ. ಅದರಲ್ಲಿ ಸಾಕಷ್ಟು ಜನ ಅವರು ಒಂದು ಕ್ರೀಮಿ ಲೇಯರ್ ದಾಟ್ಬಿಟ್ಟಿದ್ದಾರೆ ಅಥವಾ ರಿಚ್ ಆಗ್ಬಿಟ್ಟಿದ್ದಾರೆ, ತುಂಬಾ ವರ್ಷದಿಂದ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಈ ತರ ಎಲ್ಲ ಇತ್ತು ಅಂತ ಅಂದ್ರೆ ಅದನ್ನ ಡಿಸೈಡ್ ಮಾಡೋದಕ್ಕೆ ಆ SC ಕಮ್ಯುನಿಟಿ ಇರುತ್ತಲ್ಲ, SC ST ಯಾವ ಕಮ್ಯುನಿಟಿ ಇದೆ ಅವ್ರಿಗೆ ಡಿಸೈಡ್ ಮಾಡೋದಕ್ಕೆ ಬಿಡಬೇಕು. ಅಲ್ಲ ಅರ್ಥ ಏನು, 10% ರಿಸರ್ವೇಶನ್ ಆಗ್ಲೂ ಇರುತ್ತೆ, ಬಟ್ ನಾವ್ ಅಲ್ಲಿ ಡಿಸೈಡ್ ಮಾಡ್ತೀವಿ ST ಒಳಗಡೆ ಯಾರು ಎಲಿಜಿಬಲ್ ಇದಾರೆ ಆ 10% ಒಳಗಡೆ ಇರೋದಕ್ಕೆ ಅಂತ. ಸೊ ಇದು ರಿಸರ್ವೇಶನ್ ಹಠಾವೋ ಅಲ್ಲ, ರಿಸರ್ವೇಶನ್ ಅಂತೂ ಇರಬೇಕು, ಬಟ್ ಯಾರಿಗೆ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ಸೊ ಇದು ರಿಸರ್ವೇಶನ್ ಹಠಾವೋ ಆಂದೋಲನ್ SC ST ನಲ್ಲಿ ಇನ್ನೂ ಕೆಳಗಿಳಿದಿರಲ್ಲ, ಅವ್ರಿಗೆ ಯಾವ್ದೇ ತರ ಹೆಲ್ಪ್ ಮಾಡಲ್ಲ. ಸೊ ಹೀಗಾಗಿ ಐಡೆಂಟಿಫೈ ಮಾಡೋದು ಸರ್ಕಾರದ ಕೆಲಸ. ಈ SC ST ಸಮುದಾಯದಲ್ಲಿ 10% ರಿಸರ್ವೇಶನ್ ಅಂತೂ ಇದ್ದೇ ಇರುತ್ತೆ, ಇಲ್ಲಿ ಆ ಕ್ರೀಮಿ ಲೇಯರ್ ದಾಟಿರೋರು ಯಾರು, ಯಾರಿಗೆ ಸಿಗಬಾರ್ದು, ಅದ್ರಲ್ಲಿ ಸ್ವಲ್ಪ ಶೋಧಿಸೋ ಕೆಲಸ ಆಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ? ಎನಿವೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಎಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.